ಹಲೋ ಶಾರದಾ, ಇವತ್ತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಪೂಜೆ ಇದೆ. ಸಂಜೆ ಅರ್ಶಿನ ಕುಂಕುಮಕ್ಕೆ ಬನ್ನಿ. ನಿಮ್ಮ ಸೊಸೆನೂ ಕರ್ಕೊಂಡು ಬನ್ನಿ. ಆ ಗುದ್ದ ಅಂದರೆ ಹೋಗೋ, ಮುಖ ತೊಳ್ಕೊಂಬ ಹೋಗ. ನಾನು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿದೆ ಮುಖ ತೊಳೆ ಅಂತ ಗೊತ್ತು ತಾನೆ. ಹೋಗೋ, ಕಾಫಿ ಮಾಡ್ಕೊಂಬ ಹೋಗಿ. ನಾನು ಮುತ್ತೈದೆಯರಿಗೆ ಅರ್ಶಿನ ಕುಂಕುಮಕ್ಕೆ ಬಾ ಅಂತ ಕರಿಬೇಕು. ಅಲ್ಲಿ ಹೊರಗಡೆ ನಿಮ್ಮ ಅಮ್ಮ ಇದ್ದಾಳೆ, ಅವಳ ಹತ್ರ ಹೇಳು, ಕಾಫಿ ಮಾಡಿಕೊಡ್ತಾಳೆ. ಬಿಡ್ಬೇಕು ನೀವು. ಮಿಸ್ಟರ್ ಸತ್ಯೇಂದ್ರ, ಬೆಳಗ್ಗೆ ಬಾಗ್ಲಿಗೆ ತಾಳಿ ಕಟ್ತಾ ಇದ್ದೀರಾ? ಈಗ ಬೆಳಗಾಯ್ತು ತಮಗೆ. ನಾನೇ ಬಂದು ಸುಪ್ರಭಾತ ಹಾಡಿ ಎಪ್ಸೋಣ ಅಂತ ಇದ್ದೆ, ಅಷ್ಟರಲ್ಲಿ ಎದ್ದು ಬಂದಿಯಲ್ಲ. ಹಿಡ್ಕೋ, ತೋರಣ ಕಟ್ಟಕ್ಕೆ ಸಹಾಯ ಮಾಡು. ಇದೆಲ್ಲ ನಿಮ್ಮಂತ ಸೀನಿಯರ್ ಸಿಟಿಸನ್ಗಳು ಮಾಡೋ ಕೆಲಸ. ನಮ್ಮ ಏಜ್ ಗ್ರೂಪ್ ಸೆಟ್ ಆಗೋ ಕೆಲಸಗಳು ಹೇಳ್ರಿ, ಮಾಡೋಣ. ತಮ್ಮ ಏಜ್ ಗ್ರೂಪ್ಗಳು ಮಾಡೋ ಕೆಲಸ ಎಂಥದ್ದು? ಅದೇ ಊಟ ಮಾಡೋದು, ತಿಂಡಿ ತಿನ್ನೋದು. ಇದು ರಾಜವಂಶದಲ್ಲಿ ಹುಟ್ಟಬೇಕಾಗಿತ್ತು ಕಣೋ ನೀನು. ಅಪ್ಪಿ ತಪ್ಪಿ ನಮ್ಮ ವಂಶದಲ್ಲಿ ಹುಟ್ಬಿಟ್ಟಿದ್ಯಾ. ಅರಮನೆ ಸೇಲಿಗಿದೆಯಂತೆ, ನೋಡಿ ಬೇಕಾದ್ರೆ. ತಿಂಗಳಿಗೆ 10 ಲಕ್ಷ ರೂಪಾಯಿ EMI ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ಕೊಂಬಿಡೋಣ. ಈ ಮನೆಗೆ ತೋರಣ ಕಟ್ಟೋ ಅಷ್ಟರಲ್ಲೇ ಕೈ ಬಿದ್ದೋಗ್ತಾ ಇದೆ. ಇನ್ನು ಅರಮನೆಗೆ ತೋರಣ ಕಟ್ಟೋದು ಅಂದರೆ ಅದೇವರೇ ಕಾಪಾಡ್ಬೇಕು ನನ್ನ. ಗುಡ್ ಮಾರ್ನಿಂಗ್ ಮಾಮ್. ಆದಿ, ಇವತ್ತು ಹಬ್ಬದ ದಿನ, ಇವತ್ತಾದ್ರೂ ಬೇಗ ಹೇಳ್ಬಾರ್ದಾ? ವರಮಹಾಲಕ್ಷ್ಮಿ ಹಬ್ಬ, ಹೆಂಗಸರು ಹಬ್ಬ. ಇಲ್ಲಿ ಆದಿತ್ಯ ಏನು ಕೆಲಸ? ಹಾಗಂದ್ರೆ ಹೇಗೆ? ತಾತ ಇವಾಗ ತೋರಣ ಕಟ್ತಾ ಇಲ್ವಾ? ತಾತಂದು ತೋರಣ ಕಟ್ಟೋ ಕಾಂಟ್ರಾಕ್ಟ್, ನಮ್ದು ಹಬ್ಬ ಆದ್ಮೇಲೆ ತೋರಣ ಬಿಚ್ಚೋ ಕಾಂಟ್ರಾಕ್ಟು. ಮಾಮ್, ಏನು ಇದು? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಗನ ಕಡೆಯಿಂದ ತಾಯಿಗೆ ಗಿಫ್ಟ್ ತಗೋ. ಯಾಕೋ ಇಷ್ಟು ಕಾಸ್ಟ್ಲಿ ಗಿಫ್ಟ್ ತರಕ್ಕೆ ಹೋದೆ? ನಾನೇನು ಇದನ್ನ ಕೊಂಡ್ಕೊಂಡಿಲ್ಲ ಅಮ್ಮ. ನಿನ್ನೆ ಕಾಲೇಜಲ್ಲಿ ಒಂದು ಚಾಲೆಂಜ್ ಇತ್ತು, ಅದ್ರಲ್ಲಿ ಗೆದ್ದಿರೋದು. ಚೆನ್ನಾಗಿದೆ. ಓದೋದೊಂದು ಬಿಟ್ಟು ಉಳಿದೆಲ್ಲ ಸಾಹಸಗಳನ್ನ ಮಾಡ್ತೀಯ. ನೀ ಚಿಕ್ಕವನಿರ್ಬೇಕಾದ್ರೆ ಎಷ್ಟು ಇನ್ನೋಸೆಂಟ್ ಆಗಿದೆ ಗೊತ್ತಾ? ಅದೇನು ಅಂತ ಹೇಳಿದ್ರೆ ನಾವು ಸ್ವಲ್ಪ ಸ್ಮೈಲ್ ಮಾಡ್ಬೋದು. ನೀನು ಚಿಕ್ಕವನಿರ್ಬೇಕಾದ್ರೆ ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದು ನೆನಪಂತು. ನಿನಗವತ್ತು ಮೊಗ್ಗಿನ ಜಡೆ ಹಾಕಿ ಹುಡುಗಿ ಗೆಟಪ್ ಹಾಕಿದ್ವಿ. ರಿಯಲಿ? ಹೌದು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದೆ ಗೊತ್ತಾ ನೀನು? ಸಾಕ್ಷಿಗಿಂತ ಮುದ್ದಾಗಿ ಕಾಣಿಸ್ತಾ ಇದ್ದೆ. ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗಲೆಲ್ಲ ನನಗದೇ ನೆನಪಿಗೆ ಬರುತ್ತೆ. ಹಾಗಿದ್ರೆ ನಾನು ಇವತ್ತು ಹುಡುಗಿ ಗೆಟಪ್ ಹಾಕೊಂಡು ಮನೆಗೆ ಬರೋರಿಗೆಲ್ಲ ಅರ್ಶಿನ ಕುಂಕುಮ ಕೊಡ್ಲಾ ಮಾಮ್? ತಾತ ಹೂ. ಸಾಕ್ಷಿ, ವರಮಹಾಲಕ್ಷ್ಮಿ ಪೂಜೆ ಮಾಡಕ್ ಬರುತ್ತೇನೆ ನಿನಗೆ? ಇಲ್ಲ ಅಜ್ಜಿ, ಅರ್ಪಿತಾ ಆಂಟಿ ಹೇಳ್ಕೊಡ್ತಾ ಇದ್ದಾರೆ. ಹೌದಾ? ಒಳ್ಳೆ ಕೆಲಸ ಮಾಡ್ದೆ ಕಣೆ. ಎಲ್ಲ ನೀನ್ ಪೊಲೀಸ್ ತಮ್ಮ? ಇಲ್ಲೇ ಎಲ್ಲೋ ಇರ್ತಾನೆ, ಯಾವ್ದೋ ಗೋಡೆಗೆ ಪಂಚ್ ಮಾಡ್ಕೊಂಡು ಕೂತಿರ್ತಾನೆ. ಆರ್ಯ? ಎಸ್ ಗ್ರಾನಿ. ಏನದು ಗ್ರಾನಿಗಿನಿ ಅನ್ಕೊಂಡು ಲಕ್ಷಣವಾಗಿ ಅಜ್ಜಿ ಅಂತ ಕರಿಬಾರ್ದಾ? ಪೂಜೆಗೆಲ್ಲ ರೆಡಿ ಆಗಿದೆ, ಹೋಗಿ ನಿಮ್ಮ ಅಪ್ಪನ್ ಕರಿ. ಇಲ್ಲದಿದ್ರೆ ಇವತ್ತು ರಾಜಕೀಯ ಅಂತ ಕೂತ್ ಬಿಡ್ತಾನೆ. ಓಕೆ. ಏ ಕೋತಿ, ಹಬ್ಬದ ದಿನನೂ ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡಿರ್ತಾರಾ? ಮೊದ್ಲು ಹೋಗಿ ಪಂಚೆ ಉಡ್ಕೊಂಡ್ ಬಾ. ನೀರದೇ ಹಿಂಗೆ ಕಣೆ, ಬೇಕಾದ್ರೆ ನೀನು ಉಟ್ಕೋ. ಡ್ಯಾಡ್. ರವಿ ಮತ್ತು ಪರಿಮಳ ಅವ್ರಿಗೆ ಹಬ್ಬಕ್ಕೆ ಬನ್ನಿ ಅಂತ ನೀವು ಫೋನ್ ಮಾಡಿದ್ರಿ ಅಲ್ವಾ? ಬರ್ತಿದಾರಂತ? ಗೊತ್ತಿಲ್ವೇ, ನಮ್ಮನೇಲೂ ಹಬ್ಬ ಇದೆ, ಆದ್ರೆ ಸಂಜೆ ಬರ್ತೀವಿ ಅಂದ್ರು. ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಇವತ್ತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ,
ಅವ್ನು ಪೂಜೆಗೆ ಕೂತ್ಕೋಬೇಕು. ದಯವಿಟ್ಟು ಸಂಜೆ ಫೋನ್ ಮಾಡ್ತೀರಾ? ನಾನು ಹೀಗಂದೆ ಅಂತ ಬೇಜಾರು ಮಾಡ್ಕೋಬೇಡಿ. ಯಾಕಮ್ಮ ಅವ್ರಿಗೆ ಹಾಗಂದೆ? ನಾನೀಗ ನಿನ್ನ ಮಗ ಮಾತ್ರ ಅಲ್ಲ, ಜನರ ಪ್ರತಿನಿಧಿ. ಎನಿ ಟೈಮ್ ಅವರಿಗೆ ಅವೈಲೇಬಲ್ ಇರಬೇಕಾಗುತ್ತೆ ನಾನು. ಆದರೆ ನಿನಗೆ ಅಂತ ಸಮಯ ಬೇಕಲ್ವಾ? ಮೊದಲು ಪೂಜೆ ಬಾ. ಡ್ಯಾಡಿ, ಆರ್ತಿ ಮಮ್ಮಿ ನೆನಪು ಬಂದ್ರಾ? ಹಾಂ, ನಾವೆಲ್ಲರೂ ಸೇರಿ ಒಟ್ಟಿಗೆ ಹಬ್ಬ ಮಾಡಿದ್ದೆ ನೆನಪಿಗೆ ಬರುತ್ತೆ. ಪ್ರತಿ ಹಬ್ಬದಲ್ಲೂ ಆ ದೇವ್ರನ್ನ ನೆನ್ಸ್ಕೊಳ್ತಿರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆರ್ತಿ ಮತ್ತೆ ಆದಿತ್ಯನ್ ಮಾತ್ರ ನೆನ್ಪಿಸ್ಕೊಳ್ತಿರ್ತೀರಾ. ಅವ್ರ ಹೆಸರೇ ಹೇಳ್ದೆ ಈ ಮನೆಯಲ್ಲಿ ಹಬ್ಬನೇ ನಡೆಯಲ್ವಾ? ಸರ್, ರಂಜಿತ್ ಮೈನಿಂಗ್ ಕಂಪ್ನಿ ಚಿದಂಬರ ಅವ್ರು ಬಂದಿದ್ದಾರೆ. ನಾನಿಲ್ಲ ಅಂತ ಹೇಳಿ ಕಳಿಸು. ಒಳಗೆ ಕೂರಿಸ್ಬಿಟ್ಟಿದ್ದೀನಿ ಸರ್. ಹಲೋ ಸೂರ್ಯಾಜಿ. ಇಲ್ಲಿಗೆ ಯಾಕೆ ಬರೋಕೆ ಹೋದ್ರಿ ಚಿದಂಬರಂ? ಯಾಕೆ ಸೂರ್ಯಾಜಿ, ನಾನು ನಿಮ್ಮ ಮನೆಗೆ ಬರಬಾರ್ದಾ? ನಾನು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಇರೋದು. ವಿಷಯ ಏನು ಹೇಳಿ? ಕೂತ್ಕೊಳ್ಳಿ ಸೂರ್ಯಾಜಿ, ನಿಧಾನವಾಗೇ ಮಾತಾಡೋಣ. ಇವನು ನಿಮ್ಮ ಮಗ ಆರ್ಯನ್ ಅಲ್ವಾ? ಹೌದು. ಏನು ಮಾಡ್ತಿದ್ಯಾ ಆರ್ಯನ್? ಈಗ ತಾನೇ ಪೊಲೀಸ್ ಟ್ರೈನಿಂಗ್ ಮುಗೀತು. ನೆಕ್ಸ್ಟ್ ವೀಕಿಂದ ಇನ್ಸ್ಪೆಕ್ಟರ್ ಚಾರ್ಜ್ ತಗೊಳ್ತಾ ಇದ್ದೀನಿ. ಓ, ಎಲ್ಲಿ ಪೋಸ್ಟಿಂಗ್ ಬೇಕು ಹೇಳಪ್ಪ, ಮಾಡಿಸ್ಕೊಡ್ತೀನಿ. ಹೋಮ್ ಮಿನಿಸ್ಟರ್ ನನ್ನ ಕ್ಲೋಸ್ ಫ್ರೆಂಡ್ ಅಪ್ಪ. ಥ್ಯಾಂಕ್ ಯು ಸರ್. ಶಿಫಾರಸ್ನಿಂದ ಪೋಸ್ಟಿಂಗ್ ತಗೊಳಕ್ಕೆ ನಂಗೆ ಇಷ್ಟ ಇಲ್ಲ. ಓ, ಎಲ್ಲ ಅಪ್ಪನ ಥರಾನೇ. ಇವತ್ತು ಮನೆಯಲ್ಲಿ ಪೂಜೆ ನಡೀತಿದೆ. ನೀವು ಬೇರೆ ಹೇಳ್ದೆ ಕೆಳದೆ ಬಂದಿದ್ದೀರಿ. ವಿಷಯ ಏನು ಹೇಳಿ? ಟೈಮ್ ಈಸ್ ಪ್ರೀಶಿಯಸ್. ಮೈನಿಂಗ್ ವಿಷಯ, ಅದನ್ನು ನಾನು ಗೌರ್ಮೆಂಟಿಂದ ಕ್ಲಿಯರೆನ್ಸ್ ತರಿಸಿದ್ದೀನಿ. 1000 ಕೋಟಿ ಪ್ರಾಜೆಕ್ಟ್ ಸೂರ್ಯಾಜಿ. ನೀವು ಅದ್ಯಾವುದೋ 50 ಜನಕ್ಕೆ ತೊಂದರೆ ಆಗತ್ತೆ ಅಂತ ದಿನ ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡ್ತಾ ಕೂತಿದ್ದೀರಿ. ನನಗೆ ತೊಂದರೆ ಆಗತ್ತಪ್ಪ, ಪ್ಲೀಸ್ ನಿಲ್ಲಿಸ್ಬಿಡಿ. ನಿಲ್ಲಿಸ್ಬಿಡಿ. ನೀವು ಮೈನಿಂಗ್ ಮಾಡೋದ್ರಿಂದ 50 ಜನಕ್ಕೆ ಮಾತ್ರ ಅಲ್ಲ, 8000 ಜನಕ್ಕೆ ತೊಂದರೆ ಆಗುತ್ತೆ. ಸುತ್ತಮುತ್ತ ಪರಿಸರಕ್ಕೆ ತೊಂದರೆ ಆಗುತ್ತೆ. ಅದು ತಪ್ಪು. ಲಂಚ ಕೊಟ್ಟು ಕ್ಲಿಯರೆನ್ಸ್ ತೊಗೊಂಡಿದ್ದೀರ. ಅದಕ್ಕೆ ನಾನು ನಿಮ್ಮ ಕಂಪ್ನಿ ವಿರುದ್ಧ ಹೋರಾಟ ನಡೆಸ್ತಾ ಇದ್ದೀನಿ. ಸ್ವಲ್ಪ ಯೋಚನೆ ಮಾಡಿ ಸೂರ್ಯಾಜಿ. 1% ಕೊಡ್ತೀನಿ. 1000 crores-ಗೆ 1% ಅಂದರೆ ಎಷ್ಟಂಬೋದು ನೀವೇ ಲೆಕ್ಕ ಹಾಕಿ. ನಿಲ್ಲಿಸ್ಬಿಡಿ ಅಪ್ಪ, ನಿಲ್ಲಿಸ್ಬಿಡಿ. ಲಂಚ ತಗೊಳ್ಳಲ್ರಿ ನಾನು. ನಿಮ್ಮ ಹತ್ರ ಕಮಿಷನ್ ತಗೊಂಡು 8000 ಜನಗಳ ಭವಿಷ್ಯ ಹಾಳು ಮಾಡೋದಕ್ಕೆ ನಾನು ನಡೆಯಿಲ್ಲ. ಒಳ್ಳೆ ಮಾತಲ್ಲಿ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದಪ್ಪ. ಇಲ್ಲಾಂದ್ರೆ ಏನ್ರಿ ಮಾಡ್ತೀರಾ? ಏನ್ ಮಾಡ್ತೀರಾ? ಹೇಳಲ್ಲಪ್ಪ, ಮಾಡಿ ತೋರಿಸ್ತೀನಿ. ಏನ್ ಹೆದರ್ಸ್ತಾ ಇದ್ದೀರಾ? ಒಳ್ಳೆ ಮಾತಿಂದ ಆಚೆ ಹೋದ್ರೆ ಸರಿ. ಆರ್ಯ, ಆರ್ಯ, ಆರ್ಯ.
ಯಾರೆಲ್ಲಿ ಬರ ಕೇಳಿದ್ ನಿನ್ನ? ಒಳಗಿರಕೇನ್ ರೋಹನ ನಿನ್ಗೆ? ಅದು ಅಜ್ಜಿ ಪ್ರಸಾದ. ಬರ್ತೀನಿ ಅಂತ ಹೇಳು. ಗೋ. ಅವಳ ಮೇಲೆ ಯಾಕಪ್ಪ ರೇಗ್ತೀಯ? ನೀವ್ಯಾರು ಅದನ್ನ ಕೇಳಕ್ಕೆ? ಚಿದಂಬರಂ ಪ್ಲೀಸ್. ದೇವರಾಜ್, ಏನು ಇನ್ನೂ ಏನಾದ್ರೂ ಬೈಯೋದಕ್ ಬಾಕಿ ಇದೆಯಾ? ಇದ್ರೆ ಎಲ್ಲ ಬೈದ್ ಮುಗಿಸ್ಬಿಡು. ಹಬ್ಬ ದಿನ ಅಕ್ಕನ ಅಳಿಸು, ಅದೇ ನೀನ್ ಕೊಡೋ ಗಿಫ್ಟ್ ಅನ್ಕೊಳ್ತೀನಿ. ಇಲ್ಲಿ ಸಾರಿ ಸಾಕ್ಷಿ. ಬೈಯೋದೆಲ್ಲ ಬೈದು ಈಗ ಬಂದ್ ಸಮಾಧಾನ ಮಾಡ್ತಾನೆ. ಹಬ್ಬ ದಿನ ಬಂದವ್ರ ಮುಂದೆ ಹಾಗೆ ಅವಮಾನ ಮಾಡ್ತೀಯಲ್ಲ, ನಿನ್ಗೇನು ಅನ್ಸಲ್ವಾ? ಡ್ಯಾಡಿನೇ ಒಂದು ದಿನ ನನಗೇನು ಅಂದಿಲ್ಲ, ಗೊತ್ತಾ ನಿನ್ಗೆ? ಚಿದಂಬರಂ ಮನುಷ್ಯ ಸರಿ ಇಲ್ಲ ಸಾಕ್ಷಿ, ಬಾಳ ಕೆಟ್ಟ ಮನುಷ್ಯ. ಡ್ಯಾಡಿ ಜೊತೆ ಜಗಳ ಆಡಕ್ ಬಂದಿದ್ದ, ಅವನ್ ಕಂಡಿಗೆ ನೀನ್ ಕಾಣಿಸ್ಬಾರ್ದು ಅಂತ ಹಂಗ್ ರೇಗ್ದೆ ಅಷ್ಟೇ. ನಾನೇ ನಿಮ್ ಮಾತ್ ಕೇಳಿಸ್ಕೊಳಕ್ ಬಂದಿದ್ನ? ಪ್ರಸಾದ ತಗೊಳ್ಳೋದಕ್ಕೆ ಕರಿಯೋದಕ್ ಬಂದಿದ್ದೆ, ಕರೆದ್ಬಿಟ್ಟು ಹಾಗೆ ಹೋಗ್ತಾ ಇದ್ದೆ. ಅದಕ್ಕೆ ಅಷ್ಟೊಂದು ಓವರ್ ರಿಯಾಕ್ಟ್ ಮಾಡೋ ಅಗತ್ಯ ಏನಿತ್ತು? ಬರ್ತಾ ಬರ್ತಾ ನೀನ್ ತುಂಬಾ ರಫ್ ಆಗ್ತಾ ಇದ್ಯಾ. ಮುಂಚೆ ನೀನ್ ಹೀಗಿರ್ಲಿಲ್ಲ. ದಿನ ಸ್ಯಾಂಡ್ ಬ್ಯಾಗ್ ಪಂಚ್ ಮಾಡಿ ಮಾಡಿ ಕೈ ಮಾತ್ರ ಅಲ್ಲ, ನಿನ್ ಮನ್ಸು ಹೊರಟಾಗ್ಬಿಟ್ಟಿದೆ. ಅದಕ್ಕೆ ಯಾವ ಟೈಮು ಏನು ಎತ್ತ ಅಂತ ನೋಡದೆ ಬಾಯಿಗೆ ಬಂದ ಹಾಗೆ ರೇಗ್ತಾ ಇರ್ತೀಯ. ಸಾರಿ ಕೇಳಿದ್ಮೇಲೂ ಬೈತಿದ್ಯಲ್ಲೇ. ಸರಿ, ಈಗ ನಿಂಗೆ ಸಮಾಧಾನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳು? ನಿನ್ ಸುತ್ತೊಂದು ಉಳ್ಸೇವೆ ಹಾಕ್ಲಾ? ಏನು ಬೇಡ, ಹೋಗು. ನಿನ್ ಜಾಗದಲ್ಲಿ ಆದಿತ್ಯ ಇದ್ದಿದ್ರೆ. ಆದಿತ್ಯಂಗೂ ನಂಗೂ ಕಂಪೇರ್ ಮಾಡ್ಬೇಡ ಸಾಕ್ಷಿ. ಮಾಡ್ತೀನಿ ಕಣೋ. ನನಗೆ ನಿನಗಿಂತ ಆದಿತ್ಯನೇ ತುಂಬಾ ಇಷ್ಟ. ಅವನು ನಿನಗಿಂತ ಒಳ್ಳೆಯವನು. ಆರ್ತಿ ಮಮ್ಮಿ ಆದಿತ್ಯನ ಜೊತೆ ನನ್ನನ್ನು ಕರ್ಕೊಂಡು ಹೋಗ್ಬೇಕಾಗಿತ್ತು, ತುಂಬಾ ಚೆನ್ನಾಗಿರ್ತಿತ್ತು. ನೀನ್ ಇಲ್ಲಿ ಒಬ್ನೇ ಇರ್ಬೇಕಾಗಿತ್ತು, ಆಗ ನನ್ನ ಬೆಲೆ ಗೊತ್ತಾಗ್ತಾ ಇತ್ತು. ಆದಿತ್ಯ ನೆನಪಾಯ್ತಾ? ಡ್ಯಾಡಿ, ನಾವು ಚಿಕ್ಕವರಾಗಿದ್ದಾಗ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವಲ್ಲ, ಆಗ ಆದಿತ್ಯಂಗೆ ಆರ್ತಿ ಮಮ್ಮಿ ಮೊಗ್ಗಿನ ಜಡೆ ಹಾಕಿ ಹುಡುಗಿ ಥರನೇ ರೆಡಿ ಮಾಡಿದ್ರು. ಅದೆಲ್ಲ ನೆನಪಾಯ್ತು ಅಷ್ಟೆ. ಎಲ್ಲರೂ ಎಷ್ಟು ಚೆನ್ನಾಗಿದ್ವಿ ಅಲ್ವಾ? ನಾನು, ನೀವು, ಆರ್ತಿ ಮಮ್ಮಿ, ಆದಿತ್ಯ ಎಷ್ಟು ಖುಷಿಯಾಗಿದ್ವಿ. ನಮ್ಮ ಸಂತೋಷದ ಮೇಲೆ ಅದು ಯಾರು ಕಣ್ಬಿತ್ತೋ ಏನೋ, ಒಬ್ಬೊಬ್ರು ಒಂದೊಂದು ಕಡೆ ಚಲ್ಲಾಪಿಲ್ಲಿ ಆಗ್ಬಿಟ್ವಿ. ಯಾರ ಕಣ್ಣು ಬಿದ್ದಿಲ್ಲ ಸಾಕ್ಷಿ, ಅದು ನಮ್ಮಿಂದ ಆದ ತಪ್ಪು. ಆರ್ತಿ ಮಮ್ಮಿ ನಿಮ್ಮನ್ನು ಬಿಟ್ಟು ಹೋದ್ಮೇಲೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನನೇ ಮಾಡಲಿಲ್ವಾ? ತುಂಬ ಸಲ ಟ್ರೈ ಮಾಡಿದೆ,
ಆರತಿ ಅವ್ರ ಹತ್ರ ಮಾತಾಡಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ 3-4 ಸಲ ಅವ್ರ ಮನೆಗೆ ಹೋದೆ. ಆದರೆ ಅವ್ರು ನನ್ನನ್ನು ಮಾತಾಡಿಸ್ಲೇ ಇಲ್ಲ. ಆರ್ತಿ ಮಮ್ಮಿ ಆದಿತ್ಯ ಇಬ್ರು ಅದೇ ಮನೇಲಿದ್ದಾರಾ? ಈಗ ಅವರಲ್ಲಿಲ್ಲ. ನಾನೊಂದು 4-5 ಸಲ ಅವ್ರ ಮನೆಗೆ ಹೋದೆ ಅಂತ ಹೇಳಿದ್ನಲ್ಲ, ಅದಾದಮೇಲೆ ಅವರು ಆ ಮನೆನ ಮಾರಿ ಬೇರೆ ಎಲ್ಲ ಹೊರಟೋದ್ರಂತೆ. ಈಗ ಆರತಿ ಆದಿತ್ಯ ಎಲ್ಲಿದ್ದಾರೋ ಹೇಗಿದ್ದಾರೋ ಗೊತ್ತಿಲ್ಲ. ಅವ್ರು ಇದೇ ಊರಿನಲ್ಲಿದ್ದಾರೋ ಅಥವಾ ಬೇರೆ ಕಡೆ ಹೋದ್ರು ಅದು ಗೊತ್ತಿಲ್ಲ. ಆದಿತ್ಯಂಗೆ ನಮ್ ನೆನಪಿರ್ಬೋದಲ್ವಾ ಡ್ಯಾಡ್? ನೆನಪಿರ್ಬೋದು, ಆದರೆ ಯಾವ ಥರ ನೆನ್ಪಿಟ್ಕೊಂಡಿರ್ತಾನೋ ಅಂತ ಹೇಳೋದು ಕಷ್ಟ. ಅಂದ್ರೆ ಆದಿತ್ಯಂಗೆ ನಿಮ್ ಬಗ್ಗೆ ಇನ್ನೂ ದ್ವೇಷ ಇರುತ್ತಾ ಡ್ಯಾಡ್? ಇರ್ಬೋದು ಅನ್ಸುತ್ತೆ. 20 ವರ್ಷ ಆಯ್ತು, ನೆನಪಿರಲ್ಲ ಅನ್ಸುತ್ತೆ. ನೀವು ಅವನಿಗೆ ಹೊಡೆದಿದ್ದು, ಆರತಿ ಮಮ್ಮಿಗೆ ಹೊಡೆದಿದ್ದು ಇದೆಲ್ಲ. ಅವತ್ತಿನ ಅವನ ಕೋಪ ಜ್ಞಾಪಿಸ್ಕೊಂಡ್ರೆ ಅವನು ಜೀವನ ಪರ್ಯಂತ ನನ್ನ ಮೇಲೆ ದ್ವೇಷ ಸಾಧಿಸ್ತಾನೆ ಅನ್ಸುತ್ತೆ. ಹಾಗಾದ್ರೆ ಆದಿಗೆ ನನ್ನ ಮೇಲೂ ದ್ವೇಷ ಇರುತ್ತೆ. ಓಕೆ, ಸಿ ಯು ಮಾಮ್. ಬಾಯ್. ನಮಸ್ಕಾರ ಮೇಡಮ್. ಚೆನ್ನಾಗಿದ್ದೀರಾ? ಹಾಂ. ಆದಿ, ಇವತ್ತು ನೆನಪಿದೆ ತಾನೆ? ಏನಮ್ಮ ಇವತ್ತು? ನನ್ನ ಬರ್ಡೇ ಅಲ್ಲ, ನಿನ್ನ ಬರ್ಡೇನೂ ಅಲ್ಲ, ತಾತಂದು ಅಲ್ಲ, ಅಜ್ಜಿದು ಅಲ್ಲ. ಮತ್ತೇನಮ್ಮ ವಿಶೇಷ? ಇವತ್ತು ನಿನ್ನ ಕೆಲಸದ ಇಂಟರ್ವ್ಯೂ ಇದೆ, ಅಷ್ಟು ಬೇಗ ಅದನ್ನ ಮರ್ತ್ಬಿಟ್ಯಾ? ಓ, ನೆನಪಿದೆಯಮ್ಮ. ಮಿಸ್ ಮಾಡ್ಕೊಳ್ದೆ ಈ ಇಂಟರ್ವ್ಯೂನ ಅಟೆಂಡ್ ಮಾಡು. ನಾನು ನಿನ್ನನ್ನು ಯಾರ ಜೊತೆನೂ ಕಂಪೇರ್ ಮಾಡಲ್ಲ, ಆದರೆ ನೀನು ಸೊಸೈಟಿನಲ್ಲಿ ತಲೆ ಎತ್ತಿ ನಿಂತ್ಕೊಳ್ಳೋ ಒಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು, ಗೊತ್ತಾಯ್ತಾ? ಯಾವಾಗಲೂ ಫ್ರೆಂಡ್ಸು ಅಂತೇಳಿ ಅವ್ರ ಜೊತೆ ಅಲಿತಾ ಇರಬೇಡ ಆದಿ. ಬಟ್ ಆ ಕಂಪ್ನಿ ಇಂಟರ್ವ್ಯೂಗೆ ಹೋದ್ರೆ ಏನು ಪ್ರಯೋಜನ ಇಲ್ಲಮ್ಮ. ಯಾಕೋ? ಹೋಗೋಕ್ಕಿಂತ ಮುಂಚೆ ಅಪ್ಶಕನ ನೋಡಿದ್ಯಾ? ಒಂದ್ಸಲ ಹೋಗಿ ನೋಡು. ಅಲ್ಲೆಲ್ಲ ಕ್ವಾಲಿಫಿಕೇಷನು, ಮೆರಿಟು, ಪರ್ಸೆಂಟೇಜು ಅಂತ ಜರಡಿ ಹಿಡಿತಾರಮ್ಮ. ನಂದಿನ್ನೂ ಡಿಗ್ರಿನೂ ಮುಗ್ದಿಲ್ಲ. ನನಗೋಸ್ಕರ ಇಂಟರ್ವ್ಯೂ ಅಟೆಂಡ್ ಮಾಡೋ, ರಿಸಲ್ಟ್ ಏನಾಗುತ್ತೆ ಅಂತ ಆಮೇಲೆ ನೋಡೋಣ. ಓಕೆ ಮಮ್ಮಿ, ನಿನ್ನ ಸಂತೋಷಕ್ಕೋಸ್ಕರ ಇಂಟರ್ವ್ಯೂ ಅಟೆಂಡ್ ಮಾಡೇ ಮಾಡ್ತೀನಿ. ಪ್ರೂಫ್ಗೋಸ್ಕರ ಆ ಮ್ಯಾನೇಜರ್ ಜೊತೆ ಒಂದು ಫೋಟೋನ ತೆಗೆಸ್ಕೊಂಡ್ಬರ್ತೀನಿ. ಹ್ಯಾಪಿನಾ? ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ? ಇಲ್ಲ, ಬಶಾಳೆ ಕೇಳಿದ್ದೀನಿ ನಿಂದು ಬಾಡಿ ಬರುತ್ತೆ ಅಂತ. ಮರ್ಯಾದೆಯಿಂದ ಮಾತಾಡೋ. ಏನ ಮರ್ಯಾದೆ? ಅವ್ನು ಯಾರೋ ಏನೋ ನೋಡೋದಕ್ಕೆ ರೌಡಿ ತರ ಇದ್ದಾನೆ. ಸುಮ್ಮನೆ ಅವನ ಹತ್ರ ಯಾಕೆ ಮಾತಾಡ್ತೀರಾ? ಏನೋ ಅಂದೆ? ಮರ್ಯಾದಿನ ಇಳಿ ಕೆಳಗೆ. ನೋಡಿ, ಅವ್ರೇನೋ ಅಂದ್ರು, ಹೋಗ್ಲಿ ಬಿಡಿ, ನಾನ್ ಸಾರಿ ಕೇಳ್ತೀನಿ. ಸುಮ್ಮನೆ ಯಾಕೆ ಜಗಳ, ಬಿಟ್ಬಿಡಿ. ಏನ್ ನಿನ್ನ ಹೆಸರು? ರುದ್ರಪ್ಪ. ನೋಡ್ ರುದ್ರ, ನನ್ನ ಹತ್ರ ಕಿರಿಕ್ ಮಾಡ್ಕೊಂಡು ಮುಖ ಸೇಫಾಗಿ ಇಟ್ಕೊಂಡು ಮನೆಗೆ ಹೋಗ್ತಿರೋದು ನೀನೇ ಫಸ್ಟು. ಏನೋ ಈ ಮೇಡಮ್ ನೋಡಿ ರೆಸ್ಪೆಕ್ಟ್ ಬರೋ ಥರ ಇದೆ. ಅವ್ರು ಹೇಳಿದ್ರು ಅಂತ ನಿನ್ನ ಸುಮ್ಮನೆ ಬಿಡ್ತಾ ಇದೀನಿ. ನೋಡ್ಕೊ, ನನ್ನ ಗಾಡಿ ನಂಬರ್ ನೋಡ್ಕೊ. ಇನ್ಮೇಲೆ ಆ ನಂಬರ್ ಕಾಣಿಸ್ತಾ ಇದ್ದಂಗೆ ಸೈಲೆಂಟಾಗಿ ಸೈಡ್ಗೆ ಹೋಗ್ತಾ ಇರಬೇಕು. ಅರ್ಥ ಆಯ್ತಾ? ಹಾ, ಅದು ಬರ್ತೀನಿ ಮೇಡಮ್.